ನಮಸ್ತೆ ಆಹಾರ ಪ್ರಿಯರೇ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಮುಂಬೈ ಫೇಮಸ್ ವಡಾಪಾವ್. ಈ ಚಳಿ ಚಳಿ ವೆದರ್ಗೆ ಸಂಜೆ ಆದ್ರೆ ಸಾಕು ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ನೋಣ ಅಂತ ಕ್ರೇವಿಂಗ್ ಆಗ್ತಿರುತ್ತೆ ಅಲ್ವಾ? ಅಂತ ಟೈಮಲ್ಲಿ ಕೈಯಲ್ಲಿ ವಡಾಪಾವ್ ಇದ್ರೆ ಹೇಗಿರುತ್ತೆ? ಬಾಯಲ್ಲಿ ನೀರ್ ಬರ್ತಿದೆ ಅಲ್ವಾ? ಆಚೆ ಹೋಗಿ ತಿನ್ನೋದಿದ್ದಿದ್ದೇ ರೀ. ಒಂದ್ಸರಿ ಮನೇಲಿ ಮಾಡ್ಕೊಂಡ್ ಟ್ರೈ ಮಾಡಿ ನೋಡಿ, ಅದ್ರ ಮಜಾನೇ ಬೇರೆ. ಹಾಗಿದ್ರೆ ಇನ್ಯಾಕ್ ತಡ, ಲೆಟ್ ಸ್ಟಾರ್ಟ್. ಮೊದಲಿಗೆ ವಡಾ ಸ್ಟಫಿಂಗ್ ಗೋಸ್ಕರ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಪಲ್ಯನ ಸ್ವಲ್ಪ ಡಿಫ್ರೆಂಟ್ ಆಗಿ ಮುಂಬೈ ಸ್ಟೈಲ್ ಅಲ್ಲದೆ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡ್ತಾ ಇದೀನಿ. ಪ್ಯಾನ್ ಗೆ 3 ಟೇಬಲ್ ಸ್ಪೂನ್ ಆಯಿಲ್, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿ ಅದು ಗೋಲ್ಡನ್ ಕಲರ್ ಬಂದ ನಂತರ ಸ್ವಲ್ಪ ಕರಿಬೇವು, 2 ಸೀಳಿರೋ ಹಸಿಮೆಣಸಿನಕಾಯಿ, ಒಂದು ಉದ್ದು ಕಟ್ ಮಾಡಿರೋ ದಪ್ಪ ಈರುಳ್ಳಿನ ಹಾಕಿ ಹೈ ಫ್ಲೇಮ್ ಅಲ್ಲೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 4 ಆಲೂಗಡ್ಡೆನ ಕುಕ್ಕರ್ಗೆ ಹಾಕಿ 2 ವಿಸಿಲ್ ಹೊಡಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಅರ್ಧ ನಿಂಬೆಹಣ್ಣು ರಸನ ಹಾಕೊಂಡು ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿನ ಮೇಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪಲ್ಯನ ಬಿಸಿ ಆರೋದಕ್ಕೆ ಬಿಟ್ಟು ನಂತರ ಇಲ್ಲಿ ನಾವು ಬೆಳ್ಳುಳ್ಳಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ ಗೆ 1/4 ಕಪ್ ಆಗೋಷ್ಟು ಕಡಲೆ ಬೀಜ ಹಾಕಿ ಅದನ್ನ ಲೋ ಫ್ಲೇಮ್ ಅಲ್ಲಿ 2 ನಿಮಿಷ ಚೆನ್ನಾಗಿ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಪ್ಯಾನ್ ಗೆ 1 ಟೇಬಲ್ ಸ್ಪೂನ್ ಆಯಿಲ್ ನ ಹಾಕಿ 1 ಗಡ್ಡೆ ಬೆಳ್ಳುಳ್ಳಿ ಎಸಳು, 4 ಬ್ಯಾಡಗೆ ಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಕೊಬ್ಬರಿ ತುರಿನ ಹಾಕಿ ಲೋ ಫ್ಲೇಮ್ ಅಲ್ಲೇ 2 ನಿಮಿಷ ಚೆನ್ನಾಗಿ ಹುರ್ಕೊಂಡು ನಂತರ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನ ಹಾಕಿ ಅದ ಚಿಟಪಟ ಅಂದ ನಂತರ ಇದು ಕಂಪ್ಲೀಟ್ ಆಗಿ ಬಿಸಿ ಆದ ನಂತರ ಮಿಕ್ಸಿ ಜಾರ್ಗೆ ಹುರಿದಿರೋ ಕಡಲೆ ಬೀಜ ಮತ್ತು ಕೊಬ್ಬರಿ ಮಿಶ್ರಣನ ಹಾಕಿ ಇದನ್ನ ಗರ್ಗರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ಈಗ ವಡಾ ಕೋಟಿಂಗ್ ಗೋಸ್ಕರ 1 ಕಪ್ ಕಡಲೆ ಹಿಟ್ಟನ್ನ ಹಾಕಿ ಜರಡಿ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ನಂತರ ಅರ್ಧ ಕಪ್ ನೀರ್ನ ಹಾಕಿ ಬ್ಯಾಟರ್ ನ ರೆಡಿ ಮಾಡ್ಕೊಳ್ಳಿ. ಆಲೂಗಡ್ಡೆ ಪಲ್ಯನ ಉಂಡೆ ಕಟ್ಟಿ ಕಡಲೆ ಹಿಟ್ಟಿನಲ್ಲಿ ಮುಳುಗಿಸಿ ಚೆನ್ನಾಗಿ ಕೋಟ್ ಕೊಟ್ಟು ಬಿಸಿಯಾಗಿರೋ ಎಣ್ಣೆಗೆ ಇದನ್ನ ಹಾಕಿ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ವಡಾನ 2 ಕಡೆನೂ ಕ್ರಿಸ್ಪಿಯಾಗಿ ಕರ್ಕೊಳ್ಳಿ. ನಂತರ ಇದನ್ನ ತೆಗೆದು ಟಿಶ್ಯೂ ಮೇಲೆ ಹಾಕೊಳ್ಳಿ. ನಂತರ ಅದೇ ಎಣ್ಣೆಗೆ 2 ಹಸಿಮೆಣಸಿನಕಾಯಿನ ಹಾಕಿ ಅದನ್ನ ಕ್ರಿಸ್ಪಿಯಾಗಿ ಕರೆದು ಟಿಶ್ಯೂ ಮೇಲೆ ಹಾಕೊಳ್ಳಿ. ಈಗ ಒಂದು ಪಾವ್ ಬನ್ನ ತಗೊಂಡು ಅದನ್ನ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಕಟ್ ಮಾಡಕ್ ಹೋಗ್ಬಿಡಿ, ಮುಕ್ಕಾಲ್ ಭಾಗ ಕಟ್ ಮಾಡಿದ್ರೆ ಸಾಕು. ಈಗ ಕಟ್ ಮಾಡಿರೋ ಪಾವ್ ಬಂದ ಮೇಲೆ ಮಾಡಿಟ್ಟಿರೋ ಬೆಳ್ಳುಳ್ಳಿ ಚಟ್ನಿನ ಈ ರೀತಿ ಹಾಕೊಳ್ತಾ ಇದೀನಿ. ನಿಮಗ್ ಬೇಕಿದ್ರೆ ಗ್ರೀನ್ ಚಟ್ನಿ ಅಥವಾ ಸ್ವೀಟ್ ಚಟ್ನಿ ಸಹ ಯೂಸ್ ಮಾಡಬಹುದು. ಈಗ ಪಾವ್ ಬಂದ್ ಮಧ್ಯೆ ಮಾಡಿರೋ ವಡಾ ಮತ್ತು ಕರೆದಿರೋ ಹಸಿಮೆಣಸಿನಕಾಯಿನ ಇಟ್ರೆ ಮುಗಿತು ಕಣ್ರಿ. ಮುಂಬೈ ಸ್ಟೈಲ್ ವಡಾ ಪಾವ್ ಇಸ್ ರೆಡಿ ಟು ಸರ್ವ್. ಈ ವಡಾ ಪಾವ್ನ ಬಿಸಿ ಬಿಸಿ ಆಗಿರ್ಬೇಕಾದ್ರೆ ತಿಂತಿದ್ರೆ ಒಂದಲ್ಲ 2 ತಿನ್ನೋದ್ ಗ್ಯಾರಂಟಿ. ಈ ವಡಾ ಪಾವ್ ಫಂಕ್ಷನ್, ಪಾರ್ಟಿ ಅಥವಾ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಆಗಿ ಪರ್ಫೆಕ್ಟ್ ರೆಸಿಪಿ. ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದೀನಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ನಮಸ್ತೆ.